ಗೌಡರ ಜಯಂತಿಯ ಪ್ರಯುಕ್ತ ಇಂದು ನೀವೆಲ್ಲರೂ ರಂಗಮಂದಿರದಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರು ಪ್ರಿಯಾಂಕ್ ಖರ್ಗೆ ಸಾಹೇಬ್ ಈ ಜಯಂತಿಯನ್ನು ನಾವು ಸರ್ಕಾರ ವತಿಯಿಂದ ಒಂದು ವರ್ಷಕ್ಕೆ 33ರಿಂದ 39-40 ಜಯಂತಿಗಳನ್ನು ನಾವು ಆಚರಣೆ ಮಾಡತ್ತೀವಿ. ಆಚರಣೆ ಯಾಕೆ ಮಾಡಬೇಕು ನಾವು? ಈ ಆಚರಣೆಯನ್ನು ಈಗ ಗೌತಮ ಬುದ್ಧ, ಬಸವೇಶ್ವರವರು, ನಾಡಪ್ರಭು ಕೆಂಪೇಗೌಡರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವೆಲ್ಲ ನಮ್ಮ ನಾಡಿನಲ್ಲಿ ಜನಿಸಿ ಅವರು ತಮ್ಮದೇ ಆದ ತತ್ವ ಸಿದ್ಧಾಂತಗಳನ್ನು ಮತ್ತು ನಾವು ಹೆಂಗೆ ನಡಿಬೇಕನ್ನತಕ್ಕಂಥದ್ದು ಹೇಳಿಕೊಟ್ರು. ಅವರು ವಚನಗಳ ಮೂಲಕ ಆಗಿರ್ಬೋದು, ಅವ್ರ ನಡೆ ನುಡಿಗಳಾಗಿರ್ಬೇಕು. ನಾವು ಇಂದಿನ ಪೀಳಿಗೆಯವರು ನಾವು ಆಚರಣೆ ಮಾಡಬೇಕನ್ನುವ ಉದ್ದೇಶದಿಂದ ಈ ಸರ್ಕಾರಗಳು ಪ್ರತಿಯೊಂದು ಸಮಾಜದ ಮುಖಂಡರು ಸಮಾಜಕ್ಕೆ ಪ್ರತಿಯೊಬ್ಬರು ಗಣ್ಯ ವ್ಯಕ್ತಿಗಳು ಅಂತ ಮಹಾನ್ ಪುರುಷರು ಆಗಿ ಹೋಗಿರ್ತಾರೆ. ಅವರನ್ನು ನೆನೆಸೋ ಮೂಲಕ ನಾವು ಇಂದಿನ ಪೀಳಿಗೆಯವರು ನಾವು ಆಚರಣೆ ಮಾಡಬೇಕು. ಈ ಆಚರಣೆಗಳನ್ನು ನಾವು ನಿಜವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ, ನಮಗೆ ನಾವು ಪ್ರಶ್ನೆ ಮಾಡ್ಕೋಬೇಕು. ನಾವು ಸುಳ್ಳು ಭಾಳಷ್ಟು ಜನರಿಗೆ ಸುಳ್ಳು ಹೇಳ್ಬೋದು, ಆದರೆ ಇಬ್ಬರಿಗೆ ಮಾತ್ರ ಸುಳ್ಳು ಹೇಳೋಕ್ಕಾಗಂಗಿಲ್ಲ. ಯಾರಿಗಂದರೆ ನಾವು ದಿನನಿತ್ಯ ದೇವ್ರಿಗೆ ಕೈ ಮುಗಿತೀವಿ, ಅವ್ರಿಗೆ ನಾವು ಸುಳ್ಳು ಹೇಳೋಕ್ಕಾಗಂಗಿಲ್ಲ, ಮತ್ತು ನಮ್ಮ ಆತ್ಮಕ್ಕೆ ಸುಳ್ಳು ಹೇಳೋಕ್ಕಾಗಂಗಿಲ್ಲ. ಇಂದನೇ ವೇದಿಕೆಯಿಂದ ಗಣ್ಯಮಾನ್ಯರ ಮತ್ತು ಮಹಾನ್ ಜಯಂತಿಗಳನ್ನು ನಾವು ವೇದಿಕೆಗೆ ಮಾತ್ರ ಸೀಮಿತಗೊಳಿಸ್ತಾ ಇದ್ದೀವಿ ಏನೋ ಅಂತ ಅನ್ನಿಸ್ತದೆ ನನಗೆ. ಹೌದಲ್ವಾ? ನಾವು ನುಡಿಯಲ್ಲಿ ಇಲ್ಲ, ನಾವು ನಡೆಯಲ್ಲಿ ಇಲ್ಲ, ನುಡಿತೀವಿ ಬರೀ. ಪ್ರತಿ ವರ್ಷ ಜಯಂತಿ ಬರ್ತಾವ, ಆ ಜಯಂತಿ ದಿನ ನಾವು ಪೂಜೆ ಮಾಡ್ತೀವಿ, ಅದು ಮಾಡ್ತೀವಿ, ನಾವು ಅಷ್ಟಕ್ಕೆ ಬಿಟ್ಬಿಡ್ತೀವಿ. ಬಟ್ ಯಾವುದೇ ನಿಯಮಗಳನ್ನು ನಾವು ಪಾಲಿಸಿದಾಗ ಮಾತ್ರ ಆ ನಿಯಮಗಳ ಮಹತ್ವ ಬರ್ತವೆ. ಈ ಟ್ರಾಫಿಕ್ ರೂಲ್ಸ್ ಸಿಗ್ನಲಲ್ಲಿದ್ದಾಗ ಇನ್ನೂ 4-5 ಸಿಗ್ನಲ್ ಇರ್ತವೆ, ನಾವು ಪಾಸ್ ಮಾಡಿಬಿಡ್ತೀವಿ. ಅಂದ್ರೆ ಆ ನಿಯಮಕ್ಕೆ ವ್ಯಾಲ್ಯೂ ಬಂತೇನೋ ಇಲ್ಲ. ಹಂಗೆ ನಾವು ಇಂಥ ಗಣ್ಯಮಾನ್ಯರ ನುಡಿಗಳನ್ನು ವಚನಗಳನ್ನು ನಾವು ಪಾಲಿಸ್ತಾ ಇದ್ದೀವಿ. ಹಾಗಾದರೆ ಪಾಲಿಸ್ತಾನೇ ಇದ್ದೀವಿ ಅಂದರೆ ಕೋರ್ಟ್ ಕಚೇರಿಗಳಲ್ಲಿ ವ್ಯಾಜ್ಯಗಳು ಯಾಕೆ ಹೆಚ್ಚಿಗೆ ಆಗ್ತಾ ಇದ್ದಾವೆ? ಸಂಸ್ಕಾರದಿಂದ ಇದ್ದವರು ಮಾತ್ರ ಇಡೀ ಜಗತ್ತನ್ನೇ ಗೆಲ್ಲಬಹುದು, ಅಹಂಕಾರ ವ್ಯಕ್ತಿ ಗೆದ್ದಿರೋ ಜಗತ್ತನ್ನೇ ಹಾಳು ಮಾಡ್ಕೋಬೋದು ಅಂತ. ಇವತ್ತು ನಾವು ಯಾವುದೋ ಒಂದು ಅಧಿಕಾರ ಸಿಕ್ಕದಂತ ಹೇಳಿ ಅಥವಾ ದುಡ್ಡು ಬಂದಂತ ಹೇಳಿ ನಾವು ಅಹಂಕಾರದಿಂದ ಮೆರೆದರೆ ಅದು ಅಹಂಕಾರ ಅವರಿಗೆ ಏನೋ ಅಂತಾರೆ, ಹಾವು ಕಡ್ದವನಿಗೆ ಸರ್ಪ ಕಡ್ದವನಿಗೆ ಉಳಿಸ್ಬೋದು, ಅದು ಅಹಂಕಾರದಿಂದ ಇದ್ದವನಿಗೆ ಜಗತ್ತಿನಾಗ ಯಾವ ಔಷಧಿ ಇಲ್ಲ. ಅವ ಭಸ್ಮಾಸುರ ನಾವು ಕಥೆಯನ್ನು ಕೇಳಿವಲ್ರಿ, ನಮ್ಮ ಭಸ್ಮಾಸುರ ಅವ ಇಡೀ ನಾ ಇಡೀ ಗೆದ್ದು ನಿಂತುಕೊಂಡು ಅಹಂಕಾರದಿಂದ ಮೆರೆತೆ ಲಾಸ್ಟಿಗೆ ಏನದ ತನ್ನ ಕೈ ಮೇಲೆ ತಾನೇ ಇಟ್ಕೊಂಡು ಸುಟ್ಟು ಹೋಗ್ಬಿಟ್ಟ. ಹಾಗಾಗಿ ಅಹಂಕಾರದಿಂದ ಇದ್ದವ್ರಿಗೆ ನಾವು ಜನ ನಮಗೆ ನೆನೆಸ್ಬೇಕಾಗಿತ್ತಂದರೆ ನಾವು ಕುರ್ಚಿ ಮೇಲೆ ಕುಂತಾಗ ಅಧಿಕಾರ ದರ್ಪ ತೋರಿಸ್ಬಾರ್ದು. ನಾವು ಕುರ್ಚಿ ಮೇಲೆ ಕುಂತಾಗ ನಾವು ಸಾಮಾನ್ಯರಂತೆ ಕೆಲಸ ಮಾಡೋಕೆ ನಮಗೆ ಅಧಿಕಾರ, ನಾವು ರಿಟೈರ್ಮೆಂಟ್ ಆದಮೇಲೆ ಅವಾಗ ಜನ ನಮಗೆ ಗುರುತಿಸ್ತಾರೆ, ಅವಾಗ ನಮಗೆ ನಿಜವಾದ ಅಧಿಕಾರ ಅಂತ ಅವಾಗ ನಮಗೆ ಗುರುತಿಸ್ತಾರೆ. ಆದರೆ ನಾವು ಕುರ್ಚಿ ಮೇಲೆ ಕುಂತಾಗ ನಾವೊಬ್ಬ ಸಾಮಾನ್ಯ ಪ್ರಜೆ, ನಾವು ಸಾರ್ವಜನಿಕರ ಸೇವಕರು ಅಂತೇಳಿ ನಾವು ಜನಸೇವೆ ಮಾಡಿದಾಗ ಮಾತ್ರ ನಮಗೆ ರಿಟೈರ್ಡ್ ಆದಮೇಲೆ ಗುರುತಿಸ್ತಾರೆ, ನಾವು ಅಧಿಕಾರದಲ್ಲಿದ್ದಾಗ ಅಂತಲ್ಲ. ಹೀಗಾಗಿ ಏನೇನೋ ಮಾತಾಡ್ಬೇಕಂತಿದ್ದೆ, ಬಟ್ ಈಗ ನಾಡಪ್ರಭು ಕೆಂಪೇಗೌಡರ ಅವರ ಚರಿತ್ರೆಯನ್ನೇ ಓದಿಕೊಂಡು ಉಪನ್ಯಾಸಕರು ಆಗಮಿಸಿದ್ದಾರೆ. ಅವರು ಹೇಳುವಷ್ಟು ಚರಿತ್ರೆಯನ್ನು ನಾಡಪ್ರಭು ಶ್ರೀ ಕೆಂಪೇಗೌಡರ ಅಷ್ಟು ಚರಿತ್ರೆ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾರ್ಮಲ್ ಆಗಿ ಕೆಲವೊಂದು ವಿಷಯ ಮಾತಾಡಿದೆ. ಅದಕ್ಕೋಸ್ಕರ ಇನ್ನೊಂದು 2-3 ಮನುಷ್ಯ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕಾದರೆ ಒಂದು ವಿದ್ಯೆ ಬೇಕು, ಮತ್ತೊಂದು ದುಡಿಮೆ ಬೇಕು, ಮತ್ತು ತಾಳ್ಮೆ ಬೇಕು. ಇವತ್ತ ನಾಳೆ ನಾವು ಯಾರ ಬಳಿ ತಾಳ್ಮೆ ಇಲ್ಲ. ತಾಳ್ಮೆ ಇರಲಾರ್ದಕ್ಕೆ ಬಹಳಷ್ಟು ಅನಾಹುತಗಳು ಆಗ್ತಾ ಇದೆ. ಇವತ್ತು ನಾವು ಪ್ರವಾಸಕ್ಕೆ ಹೋಗಬೇಕಾದ್ರೆ 3 ವಿಷಯದಲ್ಲಿ ಮನುಷ್ಯ ಅವಸರ ಮಾಡೋದಂತೆ. ಒಂದು ಮದುವೆ ಆಗೋ ವಿಚಾರದಲ್ಲಿ, ಮತ್ತೊಂದು ಪ್ರವಾಸ ಮಾಡೋ ವಿಚಾರದಲ್ಲಿ, ಮತ್ತು ಆಸ್ತಿ ಖರೀದಿ ಮಾಡೋ ವಿಚಾರದಲ್ಲಿ ಅವಸರ ಮಾಡಬಾರತ್ತೆ. ಅವಸರ ಮಾಡಿದ್ರೆ ಮುಂದೆ ಅನಾಹುತ ಆಗ್ತಾವಂತೇಳಿ